ಈ ಗೋಪುರದ ಮೇಲೆ ಗಿಳಿನ ನೋಡಿದೀರಾ? ಏನಕ್ಕೆ ಈ ಗೋಪುರದ ಮೇಲೆ ಗಿಳಿ ಇದೆ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 15ನೇ ಶತಮಾನದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅರುಣಗಿರಿನಾಥರ್ ಚಿಕ್ಕ ವಯಸ್ಸಿನಿಂದಲೇ ಲಕ್ಷಾಂತರ ಬಾರಿ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನ ಪಠಿಸುತ್ತಿದ್ರು. ತಾಯಿ ತಂದೆ ತೀರಿದ ನಂತರ ಅವರು ದಿಕ್ಕು ತಪ್ಪಿ ವೇಶ್ಯರ ಸಾವಾಸ ಮಾಡಿ ತಮ್ಮ ಅಕ್ಕನಿಗೆ ಹಣ ಕೇಳಿ ನೋವನ್ನ ಉಂಟು ಮಾಡ್ತಾ ಇದ್ರು. ಒಂದು ದಿನ ತಮ್ಮ ತಪ್ಪನ್ನು ಅರಿತು ಅರುಣಾಚಲದ ಗೋಪುರದ 3ನೇ ಮಹಡಿಯಿಂದ ಹಾರಿ ಬೀಳೋ ಪ್ರಯತ್ನ ಮಾಡಿದಾಗ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ಅವರ ನಾಲಿಗೆ ಮೇಲೆ ಬೀಜಾಕ್ಷರವನ್ನ ಮೂಡಿಸ್ತಾರೆ. ಆ ನಂತರ ಅವರು 16,000ಕ್ಕೂ ಹೆಚ್ಚು ಕೀರ್ತನೆಗಳನ್ನ ಬರೆದು ರಾಜನ ಆಸ್ಥಾನ ಕವಿಗಳಾಗಿ ಪ್ರಸಿದ್ಧರಾಗ್ತಾರೆ. ಇದನ್ನು ನೋಡಿ ಸಂಬಂಧನ್ ಎಂಬ ಪಂಡಿತನಿಗೆ ದ್ವೇಷ ಹುಟ್ಟುತ್ತೆ. ಸಂಬಂಧನ್ಗೆ ಕಾಳಿಕಾ ದೇವಿಯ ಅನುಗ್ರಹ ಇರುತ್ತೆ. ಅವನು ನಾನು ಕಾಳಿಕಾ ದೇವಿಯ ದರ್ಶನ ಮಾಡಿಸುತ್ತೇನೆ ಅಂತ ಹೆಮ್ಮೆ ಪಟ್ಟು ಪ್ರಾರ್ಥನೆ ಮಾಡಕ್ ಹೋಗ್ತಾನೆ. ಆದ್ರೆ ದೇವಿ ಬರಲ್ಲ. ಅವನು ನಾಥರ್ ಬಳಿ ಬಂದು ನೀನು ಸುಬ್ರಹ್ಮಣ್ಯ ಸ್ವಾಮಿಯನ್ನ ತೋರಿಸು ಅಂತ ಹೇಳ್ತಾನೆ. ನಾಥರ್ ರಾಜನ ಒತ್ತಾಯದ ಮೇಲೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಪಕ್ಕದಲ್ಲೇ ಇರುವ ಸ್ತಂಭದಿಂದ ಆಚೆ ಬರ್ತಾರೆ. ಆ ದೃಶ್ಯವನ್ನು ನೇರವಾಗಿ ನೋಡಿ ರಾಜನಿಗೆ ಕಣ್ಣು ಹೋಗ್ತವೆ. ಅವನಿಗೆ ಕಣ್ಣು ಹಿಂತಿರುಗಿಸಲು ಒಂದೇ ಮಾರ್ಗ ಇರುತ್ತೆ. ಏನು? ಮೇಲೋಕದ ಪುಷ್ಪವೊಂದನ್ನು ತರಬೇಕು. ನಾಥರ್ ಅವರು ತಮ್ಮ ದೇಹವನ್ನು ಅರುಣಾಚಲ ಗೋಪುರದ 3ನೇ ಅಂತಸ್ತಿನ ಒಂದು ಕೊಠಡಿಯಲ್ಲಿ ತಮ್ಮ ದೇಹವನ್ನು ಇಟ್ಟು ಗಿಳಿಯ ರೂಪದಲ್ಲಿ ಹೋಗ್ತಾರೆ. ಇದೇ ಅವಕಾಶವಾಗಿ ಮಾಡ್ಕೊಂಡಿರೋ ಸಂಬಂಧನ್ ಅವರ ದೇಹವನ್ನ ಸುಟ್ಟಾಕ್ಬಿಡ್ತಾರೆ. ಆದರೂ ನಾಥರ್ ಪುಷ್ಪವನ್ನು ತಂದು ರಾಜನಿಗೆ ಕಣ್ಣು ಹಿಂತಿರುಗಿಸುತ್ತಾರೆ. ಅವರ ದೇಹ ಸುಟ್ಟು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತದನಂತರ ಅವರು ಗಿಳಿಯ ರೂಪದಲ್ಲೇ ಈ ಅರುಣಾಚಲ ಪ್ರದೇಶದಲ್ಲಿ ಆ ಸ್ವಾಮಿಯ ಕೀರ್ತನೆಯನ್ನ ಹಾಡ್ಕೊಂಡು ಇರ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರ ನೆನಪಿಗಾಗಿನೇ ಆ ಗೋಪುರದಲ್ಲಿ ನಾವು ಗಿಳಿಯನ್ನ ನೋಡ್ತೀವಿ. ಅವರು ಗಿಳಿಯ ರೂಪದಲ್ಲಿ ಆ ಅರುಣಾಚಲ ಪ್ರದೇಶದಲ್ಲಿ ಓಡಾಡ್ತಾರೆ ಅನ್ನೋ ನಂಬಿಕೆ ಈಗ್ಲೂ ಇದೆ. ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.